ನೀನು ಮತ್ತೆ ಕೇಳಿದೆ ತಿಳಿಯಿತಲ್ಲ. ರುಕ್ಮಿಣಿ ಮುಖದಲ್ಲಿ ತನ್ನ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರ ದೊರೆತ ತೃಪ್ತಿಯ ನಿಮಿತ್ತ ಒಂದು ಮಂದಹಾಸ ಸೂಸಲಾರಂಭಿಸಿತು. ಉದ್ಭವನಿಗೆ ತೃಪ್ತಿಯಾಗಿತ್ತು. ಪ್ರಶ್ನೋತ್ತರಗಳು ಮುಗಿದ ಮೇಲೆ ಉದ್ಭವನಿಗೆ ಮತ್ತೆ ಶ್ರೀಕೃಷ್ಣನನ್ನು ಇನ್ನು ಶಾಶ್ವತವಾಗಿ ಅಗಲಿರಬೇಕಾದ ದೂರದ ಬದರಿಕಾಮಕ್ಷಾಮದಲ್ಲಿರಬೇಕಾದ ಅಪ್ಪಣೆ ನೆನಪಾಗಿ ಮುಖ ಮತ್ತೆ ವ್ಯಗ್ರವಾಯಿತು. ಶ್ರೀಕೃಷ್ಣ ಹೇಳಿದ, ಉದ್ಭವ, ಚಿಂತಿಸಬೇಡ. ನೀನು ಈಗ ಹೋಗಲಿರುವ ಕ್ಷೇತ್ರದ ಪವಿತ್ರತೆ ವಾಮಗೋಚರ. ನನ್ನ ಸಖನಾಗಲು ಸೇವಕನಾಗಲು ವೇದಾಂತನಾದ ಗರುಡದೇವ ತಪಸ್ಸು ಮಾಡಿ ಸಿದ್ಧಿ ಹೊಂದಿದ ಸ್ಥಳ ಅದು. ಕುಬೇರನಿಗೆ ದ್ವಿಕಾಲ ತತ್ವವನ್ನು ದಾನಾಧಿಪತಿತ್ವವನ್ನು ನಾನು ಅನುಗ್ರಹಿಸಿದ್ದುದು ಅಲ್ಲೇ. ನರನಾರಾಯಣ ರೂಪಿಯಾಗಿ ನಾನು ತಪಸ್ಸು ಮಾಡಿ ಗುರು ಶಿಷ್ಯ ರೂಪದಲ್ಲಿ ಶ್ರೀ ಅಷ್ಟಾಕ್ಷರ ಮಂತ್ರವನ್ನು ಲೋಕದಲ್ಲಿ ಪರಿವರ್ತಿಸಿದ್ದೂ ಅಲ್ಲೇ. ಚಿರಂಜೀವಿಯಾದ ಹನುಮಂತ ಇನ್ನು ರಾಮಕಥೆ ಕೇಳುತ್ತಾ ಗಂಧರ್ವರೊಡನೆ ಹಾಡುತ್ತಾ ಕುಳಿತಿರುವುದೂ ಅದರ ಸಮೀಪದಲ್ಲೇ. ನನ್ನ ದಿವ್ಯಲೋಕಕ್ಕೆ ಮಹಾದ್ವಾರ ಇರುವುದೂ ಅಲ್ಲೇ. ನಿನಗೂ ನನಗೂ ಅಗಲಿಕೆ ಎಂದರೇನು? ಉದ್ಭವ ಕಣ್ಣೀರು ಒರೆಸಿಕೊಂಡು ಎದ್ದು ಪ್ರಣಾಮ ಮಾಡಿ ಹೊರಟ. ರುಕ್ಮಿಣೀದೇವಿ ಪ್ರಭುವನ್ನು ಕೇಳಿದಳು, ಪ್ರಭು, ಇವನನ್ನು ನಾವು ಅಗಲುವುದೆಂದರೇನು? ಯಾವ ಯಾತ್ರೆಗಾಗಿ ಅವನು ಕಳುಹಿಸುತ್ತಿರುವಿರಿ? ಶ್ರೀಕೃಷ್ಣ, ಅವನು ಬದರಿಕ್ರಮಶಾಮಕ್ಕೆ ಹೊರಟಿದ್ದಾನೆ. ನಾವು ಇಂದೋ ಸಂಜೆಯೋ ನಾಳೆ ಬೆಳಗ್ಗೆಯೋ ಯಾತ್ರೆ ಹೊರಟಿದ್ದೇವಲ್ಲವೇ? ಯಾತ್ರೆ ದೀರ್ಘವೂ ಆಗಬಹುದು, ಬೇಗನೂ ಮುಗಿಯಬಹುದು. ಮುಂದಾಗುವುದನ್ನು ಕಂಡವರಾರು? ಯಾತ್ರಾದಾನ ಎಂಬ ನಿಯಮವೊಂದಿದೆ ಅಲ್ಲವೇ ದೇವಿ? ನಮ್ಮ ಸಂಪತ್ತಿನ ಬಹುಪಾಲು ಶಿಷ್ಟರಾದ ಬ್ರಾಹ್ಮಣರಿಗೆ ಸುಹಾಸಿನಿಯರಿಗೆ ದಾನ ಮಾಡಿಬಿಡೋಣ. ಎಲ್ಲ ಸಿದ್ಧ ಮಾಡು. ಮೊದಲು ಗೋಸಂಪತ್ತು ವಿನಿಯೋಗವಾಗಲಿ. ರುಕ್ಮಿಣಿಗೆ ಈ ಮಾತುಗಳು ದ್ವಂದ್ವಾರ್ಥ ಅರ್ಥವಾಗದೆ ಪತಿಯ ಮುಖವನ್ನೇ ನಿಟ್ಟುಸಿ ನೋಡಿದಳು. ಶ್ರೀಕೃಷ್ಣನ ಮುಖದ ಪ್ರಶಾಂತ ಮುದ್ರೆ ಬಂದು ಬಗೆಯಾಗಿ ಅವಳಿಗೆ ನೆಮ್ಮದಿ ತಂದು ರಾಣಿವಾಸದತ್ತ ತೆರಳಿದಳು. ದ್ವಾರಕೆಯ ಬ್ರಾಹ್ಮಣರಿಗೆ ದಾನದ ಸುಗ್ಗಿಯೋ ಸುಗ್ಗಿ. ಒಬ್ಬೊಬ್ಬರಿಗೂ ಅಪರಿಮಿತ ಗೋದಾನದೊಡನೆ ಪುಷ್ಕಳ ಹಿರಣ್ಯದಾನವೂ ಇತರ ದಾನಗಳು ಸಿಕ್ಕಿ ಇಟ್ಟುಕೊಳ್ಳಲು ಜಾಗವಿಲ್ಲದೆ ದ್ವಾರಕೆಯ ಸುತ್ತಲೂ ಸಮೀಪದ ಗ್ರಾಮಗಳಿಗೆ ತಮಗೆ ದಾನವಾಗಿ ಸಿಕ್ಕ ಹಳ್ಳಿಗಳಿಗೆ ನಿರಾಬಾಧವಾಗಿ ವಲಸೆ ಹೊರಟರು. ಇದನ್ನು ಕಣ್ಣಾರೆ ಕಂಡ ಶ್ರೀಕೃಷ್ಣ ಒಂದು ನೆಮ್ಮದಿಯ ನಿಟ್ಟುಸಿರಿಟ್ಟ. ಯಾತ್ರೆ ಹೊರಟರು ಯಾದವೀರರು ಬಹುಕಾಲ ಹಿಂದಿರುಗಿ ಬರಲಾರರೆಂದು ಊರಿನ ಜ್ಯೋತಿಷರು, ಶಕುನಶಾಸ್ತ್ರ ತಿಳಿದವರು ಹೇಳಲಾರಂಭಿಸಿದರು. ಊರೇ ಸಮುದ್ರದಲ್ಲಿ ಮುಳುಗುವ ಭೀತಿಯಿದೆಯೆಂದು ಭವಿಷ್ಯ ನುಡಿದರು. ಭೀಕರ ಉತ್ಪಾತಗಳು ಬೇರೆ ತೋರಿಸಿಕೊಳ್ಳಲಾರಂಭಿಸಿದವು. ಹೇಗಾದರಾಗಲಿ ಊರಿಗೆ ಸುಭಿಕ್ಷ ಮತ್ತೆ ನೆಲೆಸಿದ ಮೇಲೆ ಬರೋಣ ಎನ್ನುತ್ತಾ ವಣಿಗಜ್ಜನರು ಕುದುರೆಗಳ ಮೇಲೂ ಒಂಟೆಗಳ ಮೇಲೂ ಎತ್ತಿನ ಗಾಡಿಗಳಲ್ಲೂ ತಮ್ಮ ತಮ್ಮ ಸಾಮಾನುಗಳನ್ನು ಸರಕುಗಳನ್ನು ಏರಿಸಿಕೊಂಡು ಹಲವರು ದಕ್ಷಿಣಾಭಿಮುಖರಾಗಿಯೂ ಮತ್ತೆ ಹಲವರು ಈಶಾನ್ಯದತ್ತ ಸುಭಿಕ್ಷದಲ್ಲಿದ್ದ ಹಸ್ತಿನಾವತಿಯ ಕಡೆಗೂ ಹೊರಟರು. ಶೂದ್ರರು ಇವರ ಸೇವೆಯಲ್ಲಿರುತ್ತಾ ಬಹುದೊಡ್ಡ ಸಂಖ್ಯೆಯಲ್ಲಿ ಹಿಂಬಾಲಿಸಿದರು. ಶ್ರೀಕೃಷ್ಣ ಇವರ ಯಾನವನ್ನು ಕಂಡು ಎರಡನೆಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟ. ಊರನ್ನು ಹೀಗೆ ಖಾಲಿ ಮಾಡಲು ಇವರಿಗೇನಾಗಿದೆ ಎಂದು ಕೃತವರ್ಮ ಸಿಡಿಮಿಡಿಗೊಂಡ. ದ್ವಾರಕೆ ಮುಳುಗುವುದು ವಿಷಯವನ್ನು ಅವನು ಅಲ್ಲಿ ಇಲ್ಲಿ ಜ್ಯೋತಿಷಿಗಳ ಮೂಲಕ ಕೇಳಿದ್ದರು. ಇದೆಲ್ಲ ಮೂಢನಂಬಿಕೆ. ದ್ವಾರಕೆ ಮುಳುಗಿದರೆ ಭರತ ವರ್ಷವೇ ಮುಳುಗಬೇಕು. ಎಲ್ಲಾದರೂ ಒಂದೇ ಒಂದು ಊರು ಯಾರೋ ಹೇಳಿದಂತೆ ಮುಳುಗುವುದೆಂದರೇನು? ಹುಡುಗಾಟಿಕೆಯ ಮಾತೆ ಎಂದು ವಾರ್ತೆ ತಂದವರನ್ನು ಗೇಲಿ ಮಾಡುತ್ತಿದ್ದ. ದ್ವಾರಕೆಗೆ ಒಡೆಯನಾಗಲು
ಇದೇ ಸಂಧಿ. ಪಿಂಡಾರಕ್ಕೆ ಯಾತ್ರೆ ಹೋಗಿ ಬರುವ ವಿಚಾರ ಕೃಷ್ಣನದ್ದೇ ಇರಲಿ, ಉಗ್ರಸೇನದ್ದೇ ಇರಲಿ, ಇದು ತನಗೆ ಅನುಕೂಲವಾದ ಅವಕಾಶ ಎಂದು ಕೃತವರ್ಮ ಬಗೆದ. ಮೊದಲು ಉಳಿದ ಯಾದವ ವೀರರೆಲ್ಲ ಗಾಡಿಗಳಲ್ಲಿ, ಇತರ ವಾಹನಗಳಲ್ಲಿ ಹೊರಡಲಿ. ಆಮೇಲೆ ತಾನು ಯಾತ್ರೆಗೆ ಹೊರಡುವುದು. ಯಾವ ಯಾತ್ರೆ? ಇನ್ನೆಂಥದ್ದು? ಅದು ರಣಯಾತ್ರೆ. ಮೊದಲು ಸತ್ಯಾಕಿಯನ್ನು, ಇತರ ಪ್ರತಿಸ್ಪರ್ಧಿಗಳನ್ನು ಅಲ್ಲಿ ಮುಗಿಸಿ ಬಿಡಬೇಕು. ಆಮೇಲೆ ಈ ಕಪಟಿ ಶ್ರೀಕೃಷ್ಣ ಸಂತಾನ ಅದೇನು ಕಮ್ಮಿ ಸಂಖ್ಯೆ ಇದೆಯೇ, ಒಬ್ಬೊಬ್ಬರನ್ನು ಬಿಡದಂತೆ ಮುಗಿಸೇ ಬಿಡಬೇಕು. ಅಷ್ಟು ಶಾಸ್ತ್ರಗಳನ್ನು ಈ ತೀರ್ಥಯಾತ್ರೆಯ ನೆಪದಲ್ಲಿ ರಹಸ್ಯದಲ್ಲಿ ಕೊನೆಯಲ್ಲಿ ಒಯ್ದು ಬಿಡಾರಕ್ಕೆ ಸಮೀಪದ ಬಚ್ಚಿಡಬೇಕು. ಈ ಕಳ್ಳ ಕೃಷ್ಣ ತಾನು ಕೊನೆಗೆ ನಿಂತು ಹೇಗೋ ಪತ್ತೆ ಹಚ್ಚಿದರೆ ದ್ವಾರಕ್ಕೆ ಮುಳುಗುವುದು ಎಂದು ಪ್ರಚಾರ ನಡೆಯುತ್ತಿರುವುದಷ್ಟೇ. ಇದು ಊರಿನ ಆಪತ್ಕಾಲದ ರಕ್ಷಣೆ ಎಂದರೆ ಮುಗಿಯಿತು. ಎಲ್ಲರೂ ಮಲಗಿದ ಮೇಲೆ ಸರಿರಾತ್ರಿಯಲ್ಲಿ ಈ ಶಸ್ತ್ರಸಾಗಣೆ ನಡೆಯಬೇಕು. ಇದು ಕೃತವರ್ಮನ ವಿಚಾರವಾಗಿತ್ತು. ಸತ್ಯಾಕಿಗೆ ಈ ವಿಷಯ ಗೊತ್ತಾಗಬಾರದೆಂದು ಅವನು ಯಾವಾಗ ಎಷ್ಟು ಜನರೊಡನೆ ಆಯುಧ ಸಹಿತನಾಗಿಯೂ ಅದನ್ನು ಬಿಡೋಣ, ಯಾವ ರೀತಿ ಪಿಂಡಾರಕ್ಕೆ ಹೋಗುವನೆಂಬುದನ್ನು ಗಮನಿಸಲು ಗೂಢಚಾರನನ್ನು ಇಟ್ಟ. ಸತ್ಯಾಕಿಯ ಗೂಢಚಾರವು ರಹಸ್ಯದಲ್ಲಿ ಇದನ್ನೆಲ್ಲ ಅರಿತು ಅವನಿಗೆ ಅರುಹಿದರು. ಸತ್ಯಾಕಿ ಚಕಿತನಾದ. ಕೃತವರ್ಮನ ಮಹತಾಕಾಂಕ್ಷೆಯ ಬಗ್ಗೆ ಅವನಿಗೆ ಅಷ್ಟಿಷ್ಟು ಗೊತ್ತಿದ್ದರೂ ಇದೇ ಸಂಧಿಯನ್ನು ಹೇಗೆ ಉಪಯೋಗಿಸಬೇಕು ಎಂಬ ನಿರೀಕ್ಷೆ ಅವನಿಗಿರಲಿಲ್ಲ. ಅದನ್ನು ಹೇಗಾದರೂ ಅಗ್ಗೊಡಬಾರದು ಎಂದವನೇ ವಣಿಗಜ್ಜನರ ವೇಷದಲ್ಲಿ ತನ್ನವರನ್ನು ಕಳುಹಿಸಲು ಏರ್ಪಡಿಸಿದ. ಪಿಂಡಾರ ಕ್ಷೇತ್ರಕ್ಕೆ ಆನೆ, ಕುದುರೆ, ಒಂಟೆಗಳ ಮೇಲೆ ಆಯುಧಗಳನ್ನು ಸರಕುಗಳಂತೆ ಗಂಟು ಕಟ್ಟಿ ಮುಚ್ಚಿ ಅನುಮಾನ ಬಾರದಂತೆ ಕೃತವರ್ಮನಿಗಿಂತ ಮುಂಚಿತವಾಗಿಯೇ ಕಳುಹಿಸಿದ. ಸಂಧ್ಯಾಕಾಲಕ್ಕೆ ಸರಿಯಾಗಿ ಸತ್ಯಾಕಿಯ ಜನರು ಆಯುಧಗಳನ್ನು ಪ್ರಭಾಸ ಕ್ಷೇತ್ರಕ್ಕೆ ತಂದರು. ಪಿಂಡರೀಕ ಸಣ್ಣ ಗ್ರಾಮ. ಅಲ್ಲಿ ಆ ಆಯುಧಗಳನ್ನು ಎಲ್ಲಿಟ್ಟರೂ ಎಲ್ಲರಿಗೂ ತಿಳಿಯದೇ ಬಿಡುವುದೇ? ಹೇಗೋ ಸ್ನಾನಕ್ಕೆ ಸಮುದ್ರ ತೀರಕ್ಕೆ ಬರಬೇಕಲ್ಲ. ಗೋಮತಿಯ ನದಿಯ ಸಮುದ್ರವನ್ನು ಸೇರುವುದು ಒಂದು ಸ್ನಾನಘಟ್ಟ. ಸರಸ್ವತಿಯು ಪಶ್ಚಿಮಾಭಿಮುಖವಾಗಿ ಸಮುದ್ರ ಸೇರುವುದು ಇನ್ನೊಂದು ಘಟ್ಟ. ಯಾದವರಿಗೆ ವಸತಿಯ ಉಕ್ತವಾರಿ ನೋಡುವ ನೆಪದಲ್ಲಿ ಸೂರ್ಯ ಸಮಾಪ್ತವಾದ ಮೇಲೆ ಸ್ವಯಂ ಸತ್ಯಾಕಿಯೇ ಅತ್ತ ಬಂದ. 2 ಸ್ನಾನಘಟ್ಟಗಳನ್ನು ಪರಿಶೀಲಿಸಿದ ನಂತರ ಸರಸ್ವತಿಗೆ ಸಮುದ್ರ ಸಂಗಮ ಕ್ಷೇತ್ರವೇ ಸಾವಿರಾರು ಜನರಿಗೆ ಸ್ನಾನ ತರ್ಪಣಾದಿಗಳಿಗೆ ಯೋಗ್ಯವೆಂದು ನಿಶ್ಚಯಿಸಿ ಅಲ್ಲೇ ಎಲ್ಲದರ ಆಯುಧಗಳನ್ನು ಇಡಲು ಸರಿಯಾದ ಜಾಗ ಇರುವುದೋ ಎಂದು ಅಲ್ಲಿ ಪರೀಕ್ಷಿಸಿದ. ಸಮುದ್ರದ ದಂಡೆಗೆ ದೂರದಲ್ಲಿ ಗುಡ್ಡಗಾಡು ಇದ್ದರೂ ಅಲ್ಲಲ್ಲಿ ಕಿರುಚಲು ಗಿಡಗಳು ಬಂಡೆಗಳು ಇದ್ದರೂ ಅಲ್ಲಲ್ಲಾದರೂ ಬಚ್ಚಿಡಲು ಆಯುಧಗಳ ತೀರದಲ್ಲಿ ತಡಕ್ಕನೆ ನೆನೆಸಿದಾಗ ಬದಲಾಗುವವರೆಂದು ಸತ್ಯಾಕಿ ತರ್ಕಿಸಿದ. ಸಮುದ್ರ ತೀರವನ್ನೇ ಪರೀಕ್ಷಿಸಿದ. ಒಂದು ಗಾವುದಕ್ಕಿಂತ ಹೆಚ್ಚು ಸಮುದ್ರ ತೀರ ಉದ್ದಕ್ಕೂ ಸಾಂದ್ರವಾಗಿ ಬಂದು ಬಗೆಯ ಜೊಂಡು ಹಳ್ಳು ಬೆಳೆದು ಅಳೆರೆತ್ತರಕ್ಕೆ ತಲೆ ಎತ್ತಿ ನಿಂತಿತ್ತು. ಅಂಥ ಜೊಂಡನ್ನು ಅವನೆಲ್ಲೂ ಆ ಹಿಂದೆ ನೋಡಿರಲಿಲ್ಲ. ಒಂದೊಂದು ಹಿಡಿದು ಬಗ್ಗಿಸಿ ನೋಡಿದ. ಆ ಜಾಗವೆಲ್ಲ ಜೋಗಾಗಿ ಮಣ್ಣು. ತೀರ ಹೆಪ್ಪುಗಟ್ಟಿ ನಿಂತಿತು. ಸಮುದ್ರದ ಹಿಂದೆ ಹಿಂದೆ ಸರಿಯುವಂತೆ ಬಾವಿಯಾಯಿತು. ಮುಟ್ಟಿದ ಜೊಂಡಾದರೂ ಕಬ್ಬಿಣ ಒನಕೆಯಂತೆ ಗಟ್ಟಿಯಾಗಿದ್ದು ಬಗ್ಗಲು ಕಠಿಣವಾಗಿತ್ತು. ಅದರ 4 ಬದಿಯ ಅಲಗುಗಳು ದರ್ಬೆಯ ಹುಲ್ಲಿನ ಗರಿಯಂತೆ ಹರಿತವಾಗಿದ್ದು ಎಚ್ಚರ ತಪ್ಪಿ ಬಗ್ಗಿಸಿದರೆ ಅದು ಸತ್ಯಾಕಿಯ ಕೆನ್ನೆಯನ್ನೇ ಕುಯ್ಯಬಹುದಾಗಿತ್ತೆಂದು ತೋರಿತು. ಸತ್ಯಾಕಿ ಯೋಚಿಸಿದ, ಇದೇ ಸರಿಯಾದ ಜಾಗ. ಈ ಜೊಂಡಿನ ನಡುವೆ ಇಟ್ಟರೆ ಆಯುಧಗಳು ಯಾರಿಗೂ ಪತ್ತೆಯಾಗುವುದಿಲ್ಲ. ಇಲ್ಲಿ ಅವನು ಇಡಬಹುದೆಂದು ಯಾರು ನಿರೀಕ್ಷಿಸಿದ್ದಾರು? ಸಮೀಪವೂ ಆಗುತ್ತೆ. ದಂಡೆಯು ವಿಶ್ರಾಂತವಾಗಿರಲು ಕೃತವರ್ಮನು ಕಡೆಯವರು ಮುಗಿಸಲು ಸುಲಭವಾಗಿ ಕೈಗೆ ಸಿಗುತ್ತದೆ.
ಎಂದು ನಿರ್ಧರಿಸಿ ತನ್ನ ಕಡೆಯ ಯೋಧನಿಗೆ ಸಮುದ್ರದಂಚಿನ ಉದ್ದಕ್ಕೂ ಕತ್ತಿ, ಗದೆ, ಇಡಿ, ಮದ್ಗರ, ಚಕ್ರ, ಶೂಲಾದಿ ಆಯುಧಗಳನ್ನೆಲ್ಲ ಬಚ್ಚಿಡುವಂತೆ ಆಜ್ಞಾಪಿಸಿದ. ದಯವಿಟ್ಟು ನಿಮಗೆ ಈ ಸ್ಟೋರಿ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.